ಬೀದರ್ ಜಿಲ್ಲೆಯ ದಕ್ಷಿಣ ಮತಕ್ಷೇತ್ರದ ಕಮಠಾಣ ಗ್ರಾಮದ ಜನರ ಸಮಸ್ಯೆ ಹೇಳತೀರದಂತಾಗಿದೆ. ಬೀದರ್ ಜಿಲ್ಲೆಯ ಬೀದರ್ ದಕ್ಷಿಣ ಮತಕ್ಷೇತ್ರದಲ್ಲಿ ಬರುವ ಕಮಠಾಣ ಗ್ರಾಮದಲ್ಲಿ ಇರುವ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಒತ್ತುವರಿಯಾದಂತೆ ಕಾಣ್ತಾ ಇದೆ. ಬಸ್ ನಿಲ್ದಾಣದ ಹಿಂದೆ ಮುಂದೆ ಪಕ್ಕದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ನಿರ್ಮಾಣವಾಗಿದ್ದು ಬಸ್ ನಿಲ್ದಾಣವೇ ಕಾಣೋದಿಲ್ಲ. ಇನ್ನು ಸಾರ್ವಜನಿಕರು, ಮಹಿಳೆಯರು, ಶಾಲಾ ಮಕ್ಕಳು ಬಸ್ ನಿಲ್ದಾಣದಲ್ಲಿ ನಿಲ್ಲುವಂತೆಯೇ ಆಗಲ್ಲ. ಈ ರೀತಿಯಾಗಿ ಬಸ್ ನಿಲ್ದಾಣ ಸಂಪೂರ್ಣ ಗಬ್ಬೆದ್ದು ಹೋಗಿದೆ. ಇನ್ನು ಅಲ್ಲಿನ ಸಾರ್ವಜನಿಕರು ಹೇಳಿದ ಹಾಗೆ ಇಲ್ಲಿ ಬಸ್ ನಿಲ್ಲೋದಿಲ್ಲ. ಬಸ್ ನಿಲ್ದಾಣದ ಮುಂದೆ ನಿಲ್ಲದೆ ಬಸ್ ನಿಲ್ದಾಣಕ್ಕಿಂತ 100 ಮೀಟರ್ ಮುಂದೆ ಹೋಗಿ ನಿಲ್ಲುತ್ತೆ. ಆಗ ಬಸ್ಸಿಗಾಗಿ ನಾವು ಬಸ್ಸಿನ ಹಿಂದೆ ಓಡಬೇಕಾದಂತಹ ಪರಿಸ್ಥಿತಿ ಇದೆ ಅಂತ ಅಧಿಕಾರಿಗಳ ವಿರುದ್ಧ ಹಿಡಿಶಾಪವನ್ನು ಹಾಕಿದ್ದಾರೆ ಸಾರ್ವಜನಿಕರು. ಅಲ್ಲದೆ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ಬಸ್ ನಿಲ್ದಾಣದ ಪಕ್ಕದಲ್ಲಿಯೇ ಹೋಟೆಲ್ ನಡೆಸ್ತಾ ಇರೋದರಿಂದ ಅಲ್ಲಿ ಅನೇಕ ಜನರು ಧೂಮಪಾನವನ್ನು ಮಾಡ್ತಾರೆ. ಇದರಿಂದ ಪರದಾಡುವಂತಹ ಪರಿಸ್ಥಿತಿ ಆಗಿದೆ ಅಂತ ಅಲ್ಲಿನ ಸಾರ್ವಜನಿಕರು, ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿ ಆ ಬಸ್ ನಿಲ್ದಾಣವನ್ನು ಶುಚಿಯಾಗಿ ಮಾಡಿ ಆ ಬಸ್ ನಿಲ್ದಾಣ ಮರುಪ್ರಾರಂಭವನ್ನು ಮಾಡಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ. ಬೀದರ್ ದಕ್ಷಿಣ ಮತಕ್ಷೇತ್ರದ ಕಮಠಾಣ ಗ್ರಾಮದಲ್ಲಿ ಸೂಕ್ತವಾದ ಬಸ್ ನಿಲ್ದಾಣವಿಲ್ಲದೆ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮವೇನೋ ದೊಡ್ಡದಾಗಿ ಬೆಳೆದಿದೆ, ಆದರೆ ಬಸ್ ನಿಲ್ದಾಣ ಸರಿಯಾಗಿ ಇಲ್ಲ. ಬಸ್ ನಿಲ್ದಾಣ ಸಂಪೂರ್ಣವಾಗಿ ಗಬ್ಬೆದ್ದು ಹೋಗಿದೆ. ಹಳೆ ಬಸ್ ನಿಲ್ದಾಣ ಇರೋದರಿಂದ ಸಂಪೂರ್ಣ ಶಿಥಿಲಗೊಂಡಿದೆ. ಅಲ್ಲದೆ ಪಕ್ಕದಲ್ಲಿಯೇ ಹೋಟೆಲ್ ನಡೆಸೋದ್ರಿಂದ ಅಲ್ಲಿನ ಜನರು ಧೂಮಪಾನ ಮಾಡ್ತಾರೆ. ಇದರಿಂದ ಬಸ್ ನಿಲ್ದಾಣಕ್ಕೆ ಜನರು ಹೋಗೋದಿಲ್ಲ. ಬಸ್ಸಿನ ಚಾಲಕರು ಕೂಡ ಬಸ್ ಸ್ಟ್ಯಾಂಡ್ ಹತ್ತಿರ ಬಸ್ ನಿಲ್ಲಿಸೋದಿಲ್ಲ ಅಂತ ಅಲ್ಲಿನ ಸಾರ್ವಜನಿಕರ ಆರೋಪವಾಗಿದೆ. ಇನ್ನು ಬಸ್ ನಿಲ್ದಾಣ ಸರಿಯಾಗಿ ಮಾಡಿಕೊಡ್ಬೇಕು, ಸೂಕ್ತವಾಗಿ ಬಸ್ಗಳನ್ನು ಇಲ್ಲಿ ನಿಲ್ಲಿಸಬೇಕು ಅಂತ ಅಲ್ಲಿನ ಅನೇಕ ಮುಖಂಡರು ಒತ್ತಾಯ ಮಾಡಿದ್ದಾರೆ. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಬೀದರ್ ದಕ್ಷಿಣ. ಹಾಸ್ಟೆಲ್ ವಾಸ್ತೆ ಅಲ್ಲಿ ಟಾಯ್ಲೆಟ್ ಮಾಡೋ ಮಂದಿ ಎಲ್ಲ ಮಾಡಿ ಅದು ಹಾಸ್ಟೆಲ್ ಪಟ್ಗಳಿಗೆಲ್ಲ ಭಾಳ ತ್ರಾಸ ಆಗತ್ತೆ. ಅದು ಯಾವ್ದು ಹಾಸ್ಟೆಲ್ ಅದ ಅಲ್ಲಿ? ಇದು ಹೊಸ ಹಾಸ್ಟೆಲ್ ಮಾಡತ್ತಾರ. ಇಲ್ಲಿ ಕೂಡಾಗ ಏನು ಭೀ ಜಾಗ ಇಲ್ಲ, ಹೆಣ್ಮಕ್ಳಿಗೆ ತಕ್ಲೀಫಿ ನಡೆದವ. ಇಲ್ಲಿ ಬಸ್ ಸ್ಟ್ಯಾಂಡ್ ಇದು ಒಂದೇ ಅದ. ಇಲ್ಲಿ ಕಮಠಾಣ ಊರಾಗ ಇದು ಹ್ಯಾಂಗೆ ಮಾಡ್ಯಾರ, ಇದು ಜರ ರಿಪೇರ್ ಮಾಡಿದ್ರು ಚಲೋ ಅದ. ಎಲ್ಲ ಶಾಸಕರಿಗೆ ಹೇಳ್ಬೇಕಾಗಿತ್ತಲ್ಲ. ಶಾಸಕರು ಕೇಳತ್ತಾರ, ನಡ್ದಾರ, ಹೂ ಅಲ್ಲತ್ತಾರ, ನಡ್ದಾರ, ಮಾಡಾರಿ ಅಲ್ಲತ್ತಾರ. ಆ ಕಡೆ ಮಾಡಾರಿ, ಈ ಕಡೆ ಮಾಡಾರಿ ಅಲ್ಲ. ಯಾಕೆ ಇಲ್ಲೇ ಯಾಕೆ ಮಾಡಬಾರ್ದು? ಇಲ್ಲೇ ಮಾಡೋದು ಚಲೋ ಅದ. ಇಲ್ಲಿನೇ ಚಲೋ ಅದ. ಇದೆ ಇಲ್ಲೇ ಕೂಡ್ಲಾಕ ಏನು ಭೀ ಇಲ್ಲ. ಇಲ್ಲಿ ಬಸ್ ಸ್ಟ್ಯಾಂಡ್ ಇಟ್ಟು ದೊಡ್ಡ ರೋಡ್ ಅದ. ಎಲ್ಲಿ ಕೂಡಾಗಿಲ್ಲ. ನಿಮ್ದು ಯಾವ ಊರು? ನಮ್ಮ ಇದೇ ಊರು. ಏನು ಹೆಸರು ನಿಮ್ಮದು? ನಾನು ಬಿಲಾಲ್. ಗ್ರಾಮ ಪಂಚಾಯತ್ ಮೆಂಬರ್ ಇದ್ರಿ? ಇಲ್ಲ ಇಲ್ಲ, ಮೆಂಬರ್ ಇಲ್ಲ. ಇಲ್ಲೇ ಗ್ರಾಮ ಪಂಚಾಯತ್ದವ್ರು ಯಾಕೆ ಏನೂ ಮಾಡಿಲ್ಲ ಇದಕ್ಕೆ? ಇದು ಪಂಚಾಯತ್ ಜರಾಗ ಬರ್ತೇನಲ್ಲ. ಇದು ಅವ್ರ ಹೇಳ್ಬೇಕಿಲ್ಲ, ಮೇಲಿನ ಅಧ್ಯಕ್ಷ ಹೇಳ್ಬೇಕಲ್ಲ, ಹೇಳಿಲ್ಲ. ಅವ್ರು ಮಾಡಿಲ್ಲ, ಹೇಳಿಲ್ಲ. ಸೆಂಬರ್ಸುಲ್ಲ ಹೇಳಿದ್ದೀವಿ, ಕೇಳಿಲ್ಲ. ಯಾರ ಪಂಚಾಯತ್ ಅಧ್ಯಕ್ಷರು ಇಲ್ಲಿ? ಅಧ್ಯಕ್ಷರು ಯಾರು? ಹೇಳಿದ್ವಿ ಅದು ಹುಡುಗಿ. ಆಪ್ಕಾ ನಾಮ್? ಬೀದರ್ ಜಿಲ್ಲೆಯ ಕಮಠಾಣ ಗ್ರಾಮದಲ್ಲಿ ಏನು ಬಸ್ ಸ್ಟ್ಯಾಂಡ್ ಇದೆ, ಅದು ಸಂಪೂರ್ಣ ಭಾಳ ವರ್ಷಗಳಿಂದ ಹಳೆ ಬಿದ್ದಂಥ ಬಸ್ ಸ್ಟ್ಯಾಂಡ್ ಇದೆ. ಸಾರ್ವಜನಿಕರು ಹಾಗೂ ಹೆಣ್ಣು ಮಕ್ಕಳು ಆ ಬಸ್ಸಿನ ಸಲುವಾಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಇರ್ತೈತಿ, ಮುಂದ್ಗಡೆ ಓಡ್ಕೊತಾ ಹೋಗ್ಬೇಕು, ಈ ಮಕ್ಕಳಿಗೆ ತೊಗೊಂಡು ಓಡಬೇಕು. ಎಲ್ಲಿ ಬಂತಲ್ಲಿ ಮನ ಬಂದಂತೆ ಅವರು ಬಸ್ ನಿಲ್ಲಿಸ್ತಾರೆ. ನಾಳೆ ಅವರಿಗೆ ಒಂದು ಅನಾಹುತ ಆದ್ರೆ ಅದಕ್ಕೆ ಹೊಣೆಗಾರ ಯಾರು? ಅದಕ್ಕೇನದ ಅಂದ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಆ ಬಸ್ ಸ್ಟ್ಯಾಂಡ್ಗೆ ಹೊಸ ನಿರ್ಮಾಣ ಮಾಡಬೇಕು. ಒಂದು ಇಲ್ಲ ಅಂದರೆ ಅದಕ್ಕೆ ಏನೇನು ಕೆಟ್ಟ ಹೋಗಿದೆ ಅದಕ್ಕೆ ಹೊಸ ರಿಪೇರಿ ಮಾಡಿ ಅದಕ್ಕೆ ಸುಣ್ಣ ಬಣ್ಣಗಳನ್ನು ಬಡಿದು ಅದಕ್ಕೆ ಹೊಸದು ಮಾಡಿ ಸಾರ್ವಜನಿಕ ಕೊಡಬೇಕು. ಮತ್ತು ಪಟ್ಟಣ पंचायती ಅಂತ ಕಮಠಾಣಕ್ಕೆ ನೀವು ಘೋಷಣೆ ಮಾಡ್ತೀರಿ. अगर ये हॉस्टल की जगह अगर बस स्टैंड नहीं होगा तो उसकी सूरत में जो बस स्टैंड है पुराना उसको डेमोलिशन करके उसको तात्कालिक यानी टेम्पररी बस स्टैंड बनाने सहूलत हो जाती है. तात्कालिक आने जाने वाले लोगों को वहाँ पर ठहर के एक्स्ट्रा बन जाता है कि मालूम होता है लोगों को यहाँ पे बस स्टैंड है कमठाने में, यहाँ पर बस रुक सकती है. इसलिए हम डॉक्टर साहब यही अपील कर रहे हैं. भाई अब्दुल खादर, ग्राम पंचायत मेंबर कमठाना.
हमारे कमठाना ग्राम पंचायत को पड़न पंचायत जो है गवर्नमेंट जो है ऐलान करी। जो पड़न पंचायत ऐलान करे उसके हिसाब से जो है हमारे गांव में जो है बहुत सारे जो है सहूलतें नहीं है। उन पूरे जो है पहले सहूलतें हमारे पास होना चाहिए, उसके बाद जो है ग्राम पंचायत को जो है पड़न पंचायत बनाना चाहिए। हमारी यही गुजारिश है हमारे एमएलए साहब को भी, डॉक्टर शैलेंद्र बेलदाड़े साहब को, कि कमठाना इतना बड़ा गांव है, यहाँ पर जो है रोड पर जो है बस स्टैंड नहीं है और जो है बस स्टैंड नहीं है, लोगों को ठहरने के लिए जगह नहीं है, लोगों को बहुत सारे जो है लोगों को तकलीफ हो रही है, यहाँ पर आने जाने वाले लोगों को तकलीफ हो रही है। गांव से दूसरे लोग आके जो है दूसरी बस के लिए इंतज़ार करना है, तो भी लोगों को जो है धूप में, पानी में ऐसी जो मुश्किलात का जो है सामना करना पड़ रहा है हमारे कमठाने में। इसीलिए बस स्टैंड की बहुत सख्त ज़रूरत है हमारे गाँव में। बस स्टैंड होना बहुत ज़रूरी है। अगर बस स्टैंड के लिए अगर जगह नहीं मिली तो ऑलरेडी पहले का जो है बस स्टैंड पुराना है, उस बस स्टैंड को जो है बनाकर अभी तो जो है फिलहाल जो है गिरने के काबिल का है, वो उसी को अगर रिपेयर करके अगर आर्जी तौर पर अगर उसको अगर अच्छा बस स्टैंड अगर बनाए तो वो भी बेहतर हो सकता है। गांव में लोगों को जो है थोड़ी सहूलत हो सकती है। और एक दूसरी बात तो ये है कि कमठाने में जो है इतना बड़ा जो है गांव है, कई जो है उसको 10-15 गाँव जो है लगते हैं गवर्नमेंट हॉस्पिटल है। यहाँ पर हॉस्पिटल में जो है बहुत सारी सहूलतें भी नहीं है और डॉक्टर्स को जो है सुबह में जो है मॉर्निंग में जो है डॉक्टर्स रह रहे हैं वहाँ पर, मगर शाम में जो है डॉक्टर्स नहीं है। रात में जो है बहुत सारे दूसरे खेड़े गांव से जो है जैसे मनरली है, शमशानगर है, कन्नमकोट है, ऐसे गांव से जो है रात में जो है डिलीवरी पेशेंट्स आ रहे, उनको बहुत सारे जो है तकलीफ भी हो रही। इसीलिए हमारी गुजारिश है एमएलए साहब से भी कि यहाँ पर जो है रात में भी जो है एमबीबीएस जो है डॉक्टर को जो है कंटिन्यू जो है रात में जो है रखेंगे। तो यही हमारी जो है रिक्वेस्ट है। अभी बहुत सारे जो है डेवलपमेंट काम भी नहीं है यहाँ पर हमारे गाँव में। बहुत सारे गलियों में जो है रोड्स नहीं है, ड्रेन्स नहीं है, लाइटों का इंतज़ाम नहीं है, बहुत सारी तकलीफें हैं हमारे गाँव में। हम यही रिक्वेस्ट करेंगे कि यहाँ पर जो है सबसे पहले जो है डेवलपमेंट जो है काम हो, पूरी जो है सहूलतें हो, उसी के बाद जो है हमारे कमठाने को जो है पड़न पंचायत बनाया जाए। हम पड़न पंचायत के खिलाफ तो नहीं है, मगर फिर भी जो है पहले सहूलतें हो, उसके बाद जो है ग्राम पंचायत को जो है पड़न पंचायत बनाए। यही हमारी रिक्वेस्ट है और यही हमारी गुजारिश है।